ನನ್ನ ಮಗುವೇ, ನಿನ್ನ ಹಣಕಾಸಿನ ಬಗ್ಗೆ ನನಗೆ ಚೆನ್ನಾಗಿ ತಿಳಿದಿದೆ. ಮಾನವನ ಜೀವದಲ್ಲಿ ಹಣಕ್ಕೆ ಒಂದು ಮಹತ್ವದ ಸ್ಥಾನವಿದೆ. ಆದರೆ ನಾನು ಹೇಳಿದಂತೆ ಹಣ ಜೀವನದ ಸಾಧನ, ಗುರಿಯಲ್ಲ. ಹಣದ ಕೊರತೆ ಬಂದಾಗ ಮನಸ್ಸು ಅಸ್ಥಿರವಾಗುತ್ತದೆ, ಭಯ ಹೆಚ್ಚಾಗುತ್ತದೆ, ನಂಬಿಕೆ ಕುಗ್ಗುತ್ತದೆ. ಅಷ್ಟೇ ಅಲ್ಲ, ಹಣ ಅಧಿಕವಾಗಿದ್ದಾಗ ನಿಮಗೆ ಅತಿಯಾದ ಅಹಂಕಾರ, ಅತಿಯಾದ ಆಸೆ ಮತ್ತು ಅಸಮಾಧಾನವು ಹುಟ್ಟುತ್ತದೆ. ಈ ಎರಡು ಸ್ಥಿತಿಗಳಲ್ಲೂ ಮಾನವನು ಸಮತೋಲನವನ್ನು ಕಳೆದುಕೊಳ್ಳಬಾರದು ಎಂದು ನಾನು ನಿಮಗೆ ತಿಳಿಸುತ್ತಿದ್ದೇನೆ. ನನ್ನ ದೃಷ್ಟಿಯಲ್ಲಿ ನಿಜವಾದ ಸಂಪತ್ತು ಎಂದರೆ ಒಳಗಿನ ಶಾಂತಿ, ಶ್ರದ್ಧೆ ಮತ್ತು ಸಬೂರಿ. ಹಣ ಬರಲಿ ಅಥವಾ ಹೋಗಲಿ, ಭಕ್ತನ ಮನಸ್ಸು ನನ್ನಲ್ಲಿ ನಂಬಿಕೆ ಅಲುಗಾಡದೆ ನಾನು ಇದ್ದೇನೆ ಎಂಬ ವಿಶ್ವಾಸವಿದ್ದಾಗ ಅಗತ್ಯವಾದ ಹಣ ಯಾವ ರೂಪದಲ್ಲಾದರೂ ತಂತಾನೇ ಹುಡುಕಿಕೊಂಡು ಬರುತ್ತದೆ. ಹಣದ ಬಗ್ಗೆ ಭಯಬೇಡ. ಬಹುತೇಕ ಜನರಿಗೆ ಹಣಕಾಸಿನ ಭಯ ಎಂದರೆ ಮೊದಲಿಗೆ ಬರುವ ಭಾವನೆಯೇ ಭಯ. ನಾಳೆ ಏನು? ಸಾಲ ಹೇಗೆ ತೀರಿಸುವುದು? ಉದ್ಯೋಗ ಅಥವಾ ಆದಾಯ ಇಲ್ಲದಿದ್ದರೆ ಎಂದು. ನಾನು ನಿನಗೆ ಸ್ಪಷ್ಟವಾಗಿ ತಿಳಿಸುತ್ತಿದ್ದೇನೆ, ಭಯವು ದಾರಿಯನ್ನು ಮುಚ್ಚುತ್ತದೆ. ನಿನಗೆ ಅನೇಕ ದಾರಿಗಳು ತೆಗೆದಿದ್ದರೂ ಅದು ಮುಚ್ಚಿಕೊಂಡು ಹೋಗುತ್ತದೆ. ಆದರೆ ನೀನು ನನ್ನ ಮೇಲೆ ನಂಬಿಕೆಯನ್ನು ಇಟ್ಟರೆ ದಾರಿ ತಂತಾನೇ ತೆರೆಯಲ್ಪಡುತ್ತದೆ. ಹಣಕಾಸಿನ ಒತ್ತಡ ಸಮಯದಲ್ಲಿ ದೇವರನ್ನು ಪ್ರಶ್ನಿಸಬೇಡ. ಬದಲಾಗಿ ಆ ಸಮಯವೇ ದೇವರನ್ನು ಇನ್ನಷ್ಟು ಹತ್ತಿರದಿಂದ ಹಿಡಿಯಬೇಕಾದ ಸಮಯ ಮಗು. ನಾನು ಹೇಳುವಂತೆ ಕಷ್ಟದ ಕಾಲವೇ ನಿನ್ನ ಸಹನೆಯನ್ನು, ಶ್ರದ್ಧೆಯನ್ನು ಪರೀಕ್ಷಿಸುವ ಕಾಲ. ಹಣಕಾಸಿನ ಮೂಲ ಮಂತ್ರವೆಂದರೆ ಶ್ರದ್ಧೆ ಮತ್ತು ಸಬೂರಿ. ಹಣಕಾಸಿನಲ್ಲಿ ಶ್ರದ್ಧೆ ಎಂದರೆ ನಾನು ನನ್ನ ಕರ್ತವ್ಯವನ್ನು ಮಾಡುತ್ತೇನೆ, ಉಳಿದದ್ದನ್ನು ಬಾಬಾ ನೋಡಿಕೊಳ್ಳುತ್ತಾರೆ ಎಂಬ ದೃಢವಾದ ನಂಬಿಕೆ. ಸಬೂರಿ ಎಂದರೆ ಹಣ ತಕ್ಷಣ ಬರಲೇಬೇಕು, ಸಮಸ್ಯೆ ತಕ್ಷಣ ಪರಿಹಾರವಾಗಲೇಬೇಕು ಎಂಬ ಆತುರ ಬಿಡುವುದು. ಬಹುಸಾರಿ ನಾನು ಹಣವನ್ನು ನೇರವಾಗಿ ಕೊಡುವುದಿಲ್ಲ, ಆದರೆ ಅವಕಾಶವನ್ನು ಕೊಡುತ್ತೇನೆ. ಸರಿಯಾದ ವ್ಯಕ್ತಿಗಳನ್ನು ನಿನಗೆ ಪರಿಚಯ ಮಾಡಿಸುತ್ತೇನೆ. ತಪ್ಪು ಖರ್ಚಿನಿಂದ ನಿನ್ನನ್ನು ದೂರ ಇಡುತ್ತೇನೆ. ಅನಗತ್ಯ ನಷ್ಟದಿಂದ ನಿನ್ನನ್ನು ರಕ್ಷಿಸುತ್ತೇನೆ. ಇದು ಕೂಡ ಹಣದ ಆಶೀರ್ವಾದವೇ ಮಗು. ನಿನ್ನ ದುಡಿಮೆ ಮತ್ತು ಪ್ರಾಮಾಣಿಕತೆ ಎಂದಿಗೂ ಆಲಸ್ಯವನ್ನು ಬೆಂಬಲಿಸಲಿಲ್ಲ. ಆದರೆ ಪ್ರಾಮಾಣಿಕ ದುಡಿಮೆ ದೇವರ ಪೂಜೆ ಇದ್ದ ಹಾಗೆ. ಹಣಕ್ಕಾಗಿ ತಪ್ಪು ದಾರಿ ಹಿಡಿದರೆ ಅದು ಕ್ಷಣಿಕ ಲಾಭವನ್ನು ನಿನಗೆ ಕೊಡಬಹುದು, ಆದರೆ ಶಾಂತಿಯನ್ನು ಸಂಪೂರ್ಣವಾಗಿ ಕಿತ್ತುಕೊಳ್ಳುತ್ತದೆ. ನನ್ನ ಆಶೀರ್ವಾದ ಇರುವ ಹಣ ಎಂದರೆ ಅದು ನಿಧಾನವಾಗಿ ಬಂದರೂ ನಿನ್ನ ಹೃದಯಕ್ಕೆ ಶಾಂತಿಯನ್ನು ಕೊಡುತ್ತದೆ, ಸಂತೃಪ್ತ ಶಾಂತಿಯನ್ನು ಕೊಡುತ್ತದೆ. ನೀನು ಮಾಡುವ ಕೆಲಸ ಚಿಕ್ಕದಾಗಿರಬಹುದು, ದೊಡ್ಡದಾಗಿರಬಹುದು, ಆದರೆ ನಿನ್ನ ಉದ್ದೇಶ ಶುದ್ಧವಾಗಿರಲಿ. ನಾನು ನಿನ್ನ ಶ್ರಮವನ್ನು ನೋಡುತ್ತೇನೆ. ಸಮಾಜ ನೋಡದಿದ್ದರೂ ನಾನು ನಿನ್ನನ್ನು ನೋಡುತ್ತಿದ್ದೇನೆ. ತೃಪ್ತಿ ಪಡುವುದನ್ನು ಕಲಿ. ಹಣ ಹೆಚ್ಚು ಇದ್ದರೂ ಅಸಮಾಧಾನ, ಕಡಿಮೆ ಇದ್ದರೂ ಅಸಮಾಧಾನ. ಇದಕ್ಕೆ ಕಾರಣ ತೃಪ್ತಿ ಇಲ್ಲದ ಮನಸ್ಸು. ನಾನು ನಿನಗೆ ಹೇಳುವುದೇನೆಂದರೆ, ನಿನಗೆ ಬೇಕಾದಷ್ಟು ನಾನು ಕೊಡುತ್ತೇನೆ. ನಿನಗೆ ಬೇಕೆಂದು ನೀನು ಭಾವಿಸುವಷ್ಟೂ ಅಲ್ಲ. ನಮಗೆ ಬೇಕು ಮತ್ತು ನಮಗೆ ಅನಿಸುತ್ತದೆ ಎಂಬ ಎರಡು ಭಿನ್ನವಾದ ಸಂಗತಿಗಳು. ಬಾಬಾ ನಮಗೆ ಹಾನಿ ಮಾಡುವುದನ್ನು ಕೊಡುವುದಿಲ್ಲ. ಅದು ಹಣವಾಗಲಿ ಅಥವಾ ಅವಕಾಶವಾಗಲಿ ಅಥವಾ ಸಂಬಂಧವಾಗಲಿ ಎಂದು ನೀನು ಅರಿತುಕೊಳ್ಳಬೇಕು. ದಾನ ಮತ್ತು ಹಂಚಿಕೆ. ಹಣಕಾಸಿನ ಸ್ಥಿತಿ ಚೆನ್ನಾಗಿರಲಿ ಇಲ್ಲದಿರಲಿ, ಹಂಚಿಕೊಳ್ಳುವ ಗುಣ ಬೆಳೆಸಿಕೊಳ್ಳಬೇಕು. ಅದು ದೊಡ್ಡ ದಾನವಾಗಿರಬೇಕೆಂದಿಲ್ಲ. ಒಂದು ಹಸಿದವನಿಗೆ ಊಟ, ದುಃಖಿತನಿಗೆ ಸಾಂತ್ವನ, ಸಾಧ್ಯವಾದಷ್ಟು ಸಹಾಯ. ನಾನು ಮಾಡುವ ಮಾತು, ಹಂಚಿದ ಹಣ ಕಡಿಮೆಯಾಗುವುದಿಲ್ಲ. ಅದು ಆಶೀರ್ವಾದವಾಗಿ ನಿನಗೆ ಮರಳಿ 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 ಬರುತ್ತದೆ. ಹಣಕಾಸಿನ ಕಷ್ಟದಲ್ಲಿರುವ ಭಕ್ತರಿಗೆ ನಾನು ಭರವಸೆ. ನೀನು ನನ್ನ ಹೊಣೆಗಾರಿಕೆ ತಪ್ಪಿಸಿಕೊಳ್ಳಬೇಡ.
ಆದರೆ ಚಿಂತೆಯ ಹೊರೆಯನ್ನು ನನಗೆ ಕೊಡು. ನಾನು ನಿನ್ನ ಕರ್ತವ್ಯವೇನೆಂದರೆ ಪ್ರಾಮಾಣಿಕ ಪ್ರಯತ್ನ, ಸತ್ಯದ ಮಾರ್ಗ, ನಂಬಿಕೆ, ಸಹನೆ. ಉಳಿದದ್ದನ್ನು ನನ್ನ ಕೈಯಲ್ಲಿ ಇಡು. ನಾನು ನಿನಗೆ ಕೊನೆಯದಾಗಿ ಹೇಳುವ ಸಂದೇಶವೆಂದರೆ ಹಣ ಜೀವನದ ಭಾಗ, ಜೀವನವೇ ಅಲ್ಲ. ಹಣ ಹೋದರೂ ಬದುಕು ನಿಲ್ಲುವುದಿಲ್ಲ, ಆದರೆ ನಂಬಿಕೆ ಹೋದರೆ ಎಲ್ಲವೂ ಅರ್ಥ ಕಳೆದುಕೊಳ್ಳುತ್ತದೆ. ನನ್ನ ಮೇಲೆ ಸಂಪೂರ್ಣವಾಗಿ ಭಾರವನ್ನು ಹಾಕು. ನಿನ್ನ ಅಗತ್ಯವನ್ನು ನಾನು ತಿಳಿದಿದ್ದೇನೆ. ಹಣಕಾಸಿನ ಸಮಸ್ಯೆಗಳು ತಾತ್ಕಾಲಿಕ, ಆದರೆ ನನ್ನ ಕೃಪೆ ಶಾಶ್ವತ. ಶ್ರದ್ಧೆ ಇಟ್ಟು ನಡೆ, ಸಬೂರಿ ಹಿಡಿದು ಕಾಯಿ. ನಿನ್ನ ಜೀವನದಲ್ಲಿ ಬೇಕಾದಷ್ಟು ಸಂಪತ್ತು, ಶಾಂತಿ ಜೊತೆಯಾಗಿಯೇ ಬರುತ್ತದೆ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.